ಮಿಲಿಯನೇರ್ ಆಗಲು 40 ವರ್ಷಗಳ ಸಮಯ ಬೇಕಾಗಿಲ್ಲ, ಬದಲಿಗೆ ಕೆಲವು ಸರಿಯಾದ ನಿರ್ಧಾರಗಳು ಸಾಕು ಎಂದು ನಾನು ನಿಮಗೆ ಹೇಳಿದರೆ ಹೇಗಿರುತ್ತದೆ? ಕೇವಲ ಉದ್ಯೋಗವೊಂದರಿಂದ ನೀವು ಶ್ರೀಮಂತರಾಗಲು ಸಾಧ್ಯವಿಲ್ಲ ಮತ್ತು ಲಕ್ಷಾಂತರ ಜನರು ಅನುಸರಿಸುತ್ತಿರುವ ಹಾದಿಯು ಅವರನ್ನು ಎಂದಿಗೂ ಆರ್ಥಿಕ ಸ್ವಾತಂತ್ರ್ಯದತ್ತ ಕೊಂಡೊಯ್ಯುವುದಿಲ್ಲ ಎಂದು. ಈ ಪುಸ್ತಕದ ಹೆಸರು ದ ಮಿಲಿಯನೇರ್ ಫಾಸ್ಟ್ ಲೇನ್. ಇದರಲ್ಲಿ ಶ್ರೀಮಂತರು ಇತರರಿಗಿಂತ ಭಿನ್ನವಾಗಿ ಏನು ಮಾಡುತ್ತಾರೆ, ನಿರ್ದಿಷ್ಟವಾಗಿ ಹೇಳುವುದಾದರೆ ಅವರು ಸಮಯವನ್ನು ಹೇಗೆ ನೋಡುತ್ತಾರೆ ಎಂಬುದನ್ನು ನೀವು ತಿಳಿದುಕೊಳ್ಳುವಿರಿ. ಇದು ಹಣಕ್ಕಾಗಿ ದುಡಿಯುವ ವಿಷಯವಲ್ಲ, ಬದಲಿಗೆ ಹಣವನ್ನೇ ನಿಮಗಾಗಿ ದುಡಿಯುವಂತೆ ಮಾಡುವ ವಿಷಯವಾಗಿದೆ. ನೀವು ಶೀಘ್ರದಲ್ಲೇ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲು ಬಯಸಿದರೆ ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಬುಕ್ಸ್ ರೀಡರ್ಸ್ ಹಬ್ಗೆ ಮರುಸ್ವಾಗತ. ಇಂದು ನಾವು ಎಂಜೆ ಡಿ ಮಾರ್ಕೋ ಅವರ ವಿಶ್ವವಿಖ್ಯಾತ ಪುಸ್ತಕವಾದ ದ ಮಿಲಿಯನೇರ್ ಫಾಸ್ಟ್ ಲೇನ್ ಕುರಿತು ಚರ್ಚಿಸಲಿದ್ದೇವೆ. ಈ ಪುಸ್ತಕವು ಕೇವಲ ಹಣ ಗಳಿಸುವ ಬಗ್ಗೆ ಮಾತ್ರವಲ್ಲ, ಇದು ನಿಮ್ಮನ್ನು ಆರ್ಥಿಕ ಸ್ವಾತಂತ್ರ್ಯದತ್ತ ಕೊಂಡೊಯ್ಯಬಲ್ಲ ಮನಸ್ಥಿತಿಯನ್ನು ಕಲಿಸುತ್ತದೆ. ಹೆಚ್ಚಿನ ಜನರು ತಮ್ಮ ಇಡೀ ಜೀವನವನ್ನು ಉದ್ಯೋಗ ಮಾಡುವುದರಲ್ಲೇ, ಹಣ ಉಳಿಸುವುದರಲ್ಲೇ ಮತ್ತು ನಿವೃತ್ತಿಗಾಗಿ ಕಾಯುವುದರಲ್ಲೇ ಕಳೆಯುತ್ತಾರೆ. ಆದರೆ ಸಂಪತ್ತನ್ನು ಗಳಿಸಲು ಅದಕ್ಕಿಂತ ವೇಗವಾದ ಮಾರ್ಗವೊಂದಿದೆ ಎಂದು ಎಂಜೆ ಡಿ ಮಾರ್ಕೋ ಪ್ರತಿಪಾದಿಸುತ್ತಾರೆ. ಅವರು ಇದನ್ನು ದ ಫಾಸ್ಟ್ ಲೇನ್ ಎಂದು ಕರೆಯುತ್ತಾರೆ. ಈ ಪುಸ್ತಕದಲ್ಲಿ ನೀವು ಸ್ಲೋಲೇನ್ ಮತ್ತು ಫಾಸ್ಟ್ ಲೇನ್ ನಡುವಿನ ವ್ಯತ್ಯಾಸವನ್ನು ಹಾಗೂ ಒಂದು ವ್ಯವಹಾರವು ನಿಮಗೆ ಸಮಯ ಮತ್ತು ಹಣ ಎರಡರ ಸ್ವಾತಂತ್ರ್ಯವನ್ನು ಹೇಗೆ ಒದಗಿಸಬಲ್ಲದು ಎಂಬುದನ್ನು ತಿಳಿದುಕೊಳ್ಳುತ್ತೀರಿ. ಮತ್ತು ಸರಿಯಾದ ನಿರ್ಧಾರಗಳು ನಿಮ್ಮ ಸಂಪೂರ್ಣ ಆರ್ಥಿಕ ಜೀವನವನ್ನು ಹೇಗೆ ಬದಲಾಯಿಸಬಹುದು. ಆದ್ದರಿಂದ ನಿಮ್ಮ ಹೆಡ್ಫೋನ್ಗಳನ್ನು ಹಾಕಿಕೊಳ್ಳಿ, ಎಚ್ಚರಿಕೆಯಿಂದ ಆಲಿಸಿ ಮತ್ತು ಶ್ರೀಮಂತರಾಗುವ ಬಗ್ಗೆ ನಿಮ್ಮ ಆಲೋಚನೆಯನ್ನು ಬದಲಾಯಿಸುವ ಈ ಅದ್ಭುತ ಪ್ರಯಾಣಕ್ಕೆ ಸಿದ್ಧರಾಗಿ. ದಿ ಮಿಲಿಯನೇರ್ ಫಾಸ್ಟ್ ಲೇನ್ ಅಧ್ಯಾಯ 1, ದಿ 3 ಫೈನಾನ್ಷಿಯಲ್ ರೋಡ್ಸ್ ಅನ್ನು ಪ್ರಾರಂಭಿಸೋಣ. ಎಂಜೆ ಡೆಮಾರ್ಕೋ ಅವರು ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯು 3 ವಿಭಿನ್ನ ಆರ್ಥಿಕ ರಸ್ತೆಗಳಲ್ಲಿ ಒಂದರಲ್ಲಿ ವಾಸಿಸುತ್ತಾರೆ ಎಂದು ಹೇಳುತ್ತಾರೆ. ಈ ಮಾರ್ಗವನ್ನು ಅನುಸರಿಸುವ ಜನರು ವರ್ತಮಾನದಲ್ಲಿ ವಾಸಿಸುತ್ತಾರೆ. ಅವರು ಏನು ಗಳಿಸಿದರೂ ಅವರು ಅದನ್ನು ಅದೇ ದಿನ ಖರ್ಚು ಮಾಡುತ್ತಾರೆ. ಉಳಿತಾಯ, ಹೂಡಿಕೆ ಅಥವಾ ಭವಿಷ್ಯದ ಯೋಜನೆಗೆ ಅವರು ಆದ್ಯತೆ ನೀಡುವುದಿಲ್ಲ. ಇನ್ನೊಂದು ಮಾರ್ಗವೆಂದರೆ ಸಾಲ. ಸಮಾಜವು ಇದನ್ನೇ ಸರಿಯಾದ ದಾರಿ ಎಂದು ಪರಿಗಣಿಸುತ್ತದೆ. ಚೆನ್ನಾಗಿ ಓದಿ, ಒಳ್ಳೆಯ ಉದ್ಯೋಗ ಪಡೆಯಿರಿ, ಪ್ರತಿ ತಿಂಗಳು ಉಳಿತಾಯ ಮಾಡಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ, 4-0-5-0 ವರ್ಷಗಳ ನಂತರ ನಿವೃತ್ತರಾಗಿ ಮತ್ತು ನೆಮ್ಮದಿಯಿಂದ ಆದರೆ ಎಂಜೆ ಡಿಮಾರ್ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲು ನಿಮ್ಮ ಇಡೀ ಯೌವನವನ್ನೇ ತ್ಯಾಗ ಮಾಡಬೇಕಾದರೆ ಆಗ ವೇಗದ ಹಾದಿಯಲ್ಲಿ ಫಾಸ್ಟ್ ಲೇನ್ ಕಾರ್ಯನಿರ್ವಹಿಸುವವರು ಲಕ್ಷಾಂತರ ಜನ ಸಮಸ್ಯೆಗಳನ್ನು ಪರಿಹರಿಸುವಂತಹ ವ್ಯವಹಾರಗಳು, ಉತ್ಪನ್ನಗಳು ಅಥವಾ ಸೇವೆಗಳನ್ನು ಸೃಷ್ಟಿಸುತ್ತಾರೆ. ಅವರ ಆದಾಯವು ಕೇವಲ ಅವರು ಕೆಲಸ ಮಾಡುವ ಸಮಯದ ಮೇಲೆ ಮಾತ್ರ ಅವಲಂಬಿತವಾಗಿರುವುದಿಲ್ಲ. ಇದೇ ಕಾರಣಕ್ಕಾಗಿಯೇ ಅವರು ಅಲ್ಪಾವಧಿಯಲ್ಲಿಯೇ ಅಪಾರ ಸಂಪತ್ತನ್ನು ಗಳಿಸಲು ಸಾಧ್ಯವಾಗುತ್ತದೆ. ಲಕ್ಷಾಂತರ ಜನರು ತಮ್ಮ ಜೀವನವಿಡೀ ಕಠಿಣ ಪರಿಶ್ರಮ ಪಟ್ಟರೂ ಶ್ರೀಮಂತರಾಗಲು ಏಕೆ ವಿಫಲರಾಗುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದಕ್ಕೆ ಕಾರಣ ಕಠಿಣ ಪರಿಶ್ರಮದ ಕೊರತೆಯಲ್ಲ, ಬದಲಾಗಿ ದೋಷಪೂರಿತ ಆರ್ಥಿಕ ನಂಬಿಕೆಗಳು ಎಂದು ಎಂಜೆ ಡೆಮಾರ್ಕೋ ಹೇಳುತ್ತಾರೆ. ಬಾಲ್ಯದಿಂದಲೂ ನಮಗೆ ಚೆನ್ನಾಗಿ ಅಧ್ಯಯನ ಮಾಡಿ ಉತ್ತಮ ಉದ್ಯೋಗ ಪಡೆಯಲು ಕಲಿಸಲಾಗುತ್ತದೆ. ಕ್ರಮೇಣ ಈ ಆಲೋಚನೆ ನಮ್ಮ ವಾಸ್ತವವಾಗುತ್ತದೆ. ಆದರೆ ಒಂದು ಕೆಲಸವು ನಿಮಗೆ ಭದ್ರತೆಯನ್ನು ನೀಡುತ್ತದೆ, ಆದರೆ ಆರ್ಥಿಕ ಸ್ವಾತಂತ್ರ್ಯವನ್ನಲ್ಲ, ಏಕೆಂದರೆ ನಿಮ್ಮ ಆದಾಯವು ನಿಮ್ಮ ಸಮಯವನ್ನು ಮಾತ್ರ ಅವಲಂಬಿಸಿರುವಾಗ. ಹಾಗಾಗಿ ನಿಮ್ಮ ಗಳಿಕೆಗೂ ಒಂದು ಮಿತಿಯಿರುತ್ತದೆ. ಎಂಜೆ ಡಿ ಮಾರ್ಕೋ ಅವರ ಪ್ರಕಾರ ನೀವು ನಿಮ್ಮ ಸಮಯವನ್ನು ಮಾರಾಟ ಮಾಡುವ ಮೂಲಕ ಹಣ ಗಳಿಸುತ್ತಿದ್ದರೆ ನೀವು ಎಂದಿಗೂ ನಿಜವಾಗಿಯೂ ಶ್ರೀಮಂತರಾಗಲು ಸಾಧ್ಯವಿಲ್ಲ, ಏಕೆಂದರೆ ನಿಜವಾದ ಶ್ರೀಮಂತರು ತಮ್ಮ ಸಮಯವನ್ನು ಮಾರಾಟ ಮಾಡುವುದಿಲ್ಲ. ಬದಲಾಗಿ ಅವರು ತಾವು ಮಲಗಿವಾಗಲೂ ಆದಾಯವನ್ನು ತಂದುಕೊಡುವಂತಹ ವ್ಯವಸ್ಥೆಗಳು, ಉದ್ಯಮಗಳು
ಮತ್ತು ಆಸ್ತಿಗಳನ್ನು ನಿರ್ಮಿಸುತ್ತಾರೆ. ಈ ಮನಸ್ಥಿತಿಯೇ ಒಬ್ಬ ಉದ್ಯೋಗಿ ಮತ್ತು ಒಬ್ಬ ಉದ್ಯಮಿಯ ನಡುವಿನ ಅತಿ ದೊಡ್ಡ ವ್ಯತ್ಯಾಸವನ್ನು ಉಂಟುಮಾಡುತ್ತದೆ. ಈ ಅಧ್ಯಾಯದ ಅತ್ಯಂತ ಪ್ರಮುಖ ಪಾಠವೇನೆಂದರೆ, ನಿಮ್ಮ ಆದಾಯವನ್ನು ಬದಲಾಯಿಸಿಕೊಳ್ಳಲು ನೀವು ಮೊದಲು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬೇಕು. ಏಕೆಂದರೆ ಸಂಪತ್ತು ಮೊದಲು ಮನಸ್ಸಿನಲ್ಲಿ ಸೃಷ್ಟಿಯಾಗುತ್ತದೆ, ಆ ನಂತರವಷ್ಟೇ ಬ್ಯಾಂಕ್ ಖಾತೆಯಲ್ಲಿ ರೂಪುಗೊಳ್ಳುತ್ತದೆ. 3ನೇ ಅಧ್ಯಾಯ, ಸಮಯವೇ ನಿಮ್ಮ ಅತ್ಯಮೂಲ್ಯ ಆಸ್ತಿ. ಜಗತ್ತಿನಲ್ಲಿ ಕೆಲವರು ಲಕ್ಷಾಂತರ ಹಣವನ್ನು ಹೇಗೆ ಗಳಿಸುತ್ತಾರೆ? ಶ್ರೀಮಂತರು ತಮ್ಮ ಸಮಯದ ಮೌಲ್ಯವನ್ನು ಅರಿತಿರುವುದೇ ಜೆ ಡಿಮಾರ್ಕೊ ಎಂಜೆ ಡಿ ಮಾರ್ಕೊ ಹೇಳುತ್ತಾರೆ. ಹೆಚ್ಚಿನ ಜನರು ತಮ್ಮ ಸಮಯವನ್ನು ಕೆಲಸದ ಗಂಟೆಗಳನ್ನು ಮಾರಾಟ ಮಾಡಿ ಬದಲಿಗೆ ವೇತನವನ್ನು ಪಡೆಯುತ್ತಾರೆ. ಆದರೆ ನಿಮ್ಮ ಗಳಿಕೆಯು ಸಂಪೂರ್ಣವಾಗಿ ನೀವು ಕೆಲಸ ಮಾಡುವ ಸಮಯವನ್ನೇ ಅವಲಂಬಿಸಿದ್ದರೆ ಆ ಆದಾಯವು ನಿರಂತರವಾಗಿ ಬರುತ್ತಲೇ ಇರುತ್ತದೆ. ಉದ್ಯೋಗಿಯೊಬ್ಬರಿಗೂ ಮತ್ತು ವೇಗದ ಹಾದಿಯ ಫಾಸ್ಟ್ ಲೇನ್ ಉದ್ಯಮಿಗೂ ಇರುವ ವ್ಯತ್ಯಾಸ ಇದೇ ಆಗಿದೆ. ಈ ವೇಗದ ಹಾದಿಯಲ್ಲಿರುವವರು ತಾವು ಇಲ್ಲದಿದ್ದರೂ ಕಾರ್ಯನಿರ್ವಹಿಸಬಲ್ಲ ವ್ಯವಸ್ಥೆಗಳನ್ನು ರೂಪಿಸುತ್ತಾರೆ. ಅವರು ಲಕ್ಷಾಂತರ ಜನರನ್ನು ತಲುಪಬಲ್ಲ ಸಾಮರ್ಥ್ಯವಿರುವ ವ್ಯವಹಾರಗಳು, ಡಿಜಿಟಲ್ ಉತ್ಪನ್ನಗಳು, ಸಾಫ್ಟ್ವೇರ್, ಆಪ್ಗಳು, ಬ್ರಾಂಡ್ಗಳು ಮತ್ತು ಸೇವೆಗಳನ್ನು ಸೃಷ್ಟಿಸುತ್ತಾರೆ. ಅದಕ್ಕಾಗಿಯೇ ಅವರ ಗಳಿಕೆಯು ಅವರು ವ್ಯಯಿಸುವ ಸಮಯದಿಂದಲ್ಲ, ಬದಲಿಗೆ ಅವರು ಸೃಷ್ಟಿಸುವ ಮೌಲ್ಯದಿಂದ ನಿರ್ಧಾರವಾಗುತ್ತದೆ. ನಿಮಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕಿದ್ದರೆ, ನಿಮ್ಮ ಸಮಯವನ್ನು ಆಸ್ತಿಗಳನ್ನಾಗಿ ಪರಿವರ್ತಿಸಲು ನೀವು ಕಲಿಯಬೇಕು ಎಂದು ಎಂಜೆ ಡಿಮಾರ್ಕೊ ಕೇವಲ ತಮ್ಮ ಸಮಯವನ್ನು ಮಾರಾಟ ಮಾಡುವುದರಿಂದ ಯಾರೂ ಎಂದಿಗೂ ಶ್ರೀಮಂತರಾಗಲು ಸಾಧ್ಯವಿಲ್ಲ ಎಂಬುದೇ ಈ ಅಧ್ಯಾಯದ ಪ್ರಮುಖ ಪಾಠವಾಗಿದೆ. ಸಂಪತ್ತಿನ ಸೂತ್ರ, ನಿಯಂತ್ರಣ, ವಿಸ್ತರಣೆ ಮತ್ತು ಅಗತ್ಯ ಕಂಟ್ರೋಲ್, ಸ್ಕೇಲ್ ಅಂಡ್ ನೀಡ್. ಕೆಲವರು ಅಲ್ಪಾವಧಿಯಲ್ಲಿಯೇ ಹೇಗೆ ಕೋಟ್ಯಧಿಪತಿಗಳಾಗುತ್ತಾರೆ ಎಂದು ನೀವು. ಸಂಪತ್ತು ಎಂಬುದು ಅದೃಷ್ಟದ ವಿಷಯವಲ್ಲ, ಬದಲಾಗಿ ಅದನ್ನು ಒಂದು ನಿರ್ದಿಷ್ಟ ಸೂತ್ರದ ಮೂಲಕ ಸೃಷ್ಟಿಸಲಾಗುತ್ತದೆ ಎಂದು ಎಂಜೆ ಡಿ ಮಾರ್ಕೊ ಹೇಳುತ್ತಾರೆ. ಈ ಸೂತ್ರವು 3 ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ಮೊದಲನೆಯದು ನಿಯಂತ್ರಣ. ನಿಮ್ಮ ಆದಾಯವು ಮೇಲಧಿಕಾರಿ, ಕಂಪನಿ ಅಥವಾ ಗ್ರಾಹಕರ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದ್ದರೆ ನಿಮ್ಮ ಮೇಲೆ ನಿಮಗೆ ನಿಯಂತ್ರಣವಿರುವುದಿಲ್ಲ. ಆದರೆ ನಿಮ್ಮದೇ ಆದ ಸ್ವಂತ ವ್ಯವಹಾರವಿದ್ದಾಗ ನೀವೇ ಸ್ವತಃ ನಿರ್ಧಾರ. ಎರಡನೆಯದು ವ್ಯಾಪ್ತಿ, ಸ್ಕೇಲ್. ನೀವು ದಿನಕ್ಕೆ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಸಹಾಯ ಮಾಡಲು ಸಾಧ್ಯವಾದರೆ ನಿಮ್ಮ ಗಳಿಕೆಯು ಸೀಮಿತವಾಗಿಯೇ ಉಳಿಯುತ್ತದೆ. ಆದರೆ ನಿಮ್ಮ ಉತ್ಪನ್ನ ಅಥವಾ ಸೇವೆಯು ಲಕ್ಷಾಂತರ ಜನರನ್ನು ತಲುಪಬಲ್ಲದಾದರೆ ನಿಮ್ಮ ಆದಾಯಕ್ಕೂ ಯಾವುದೇ ಮಿತಿಯಿರುವುದಿಲ್ಲ. ಮೂರನೆಯದಾಗಿ ಅಗತ್ಯ ಅಥವಾ ಬೇಡಿಕೆ. ಎಂಜೆ ಡಿ ಮಾರ್ಕೊ ಹೇಳುವಂತೆ, ಮೌಲ್ಯವನ್ನು ಸೃಷ್ಟಿಸುವವರತ್ತಲೇ ಸಂಪತ್ತು ಸದಾ ಹರಿದು ಬರುತ್ತದೆ. ಈ ಅಧ್ಯಾಯದ ಪ್ರಮುಖ ಪಾಠವಿದು. ನೀವು ತ್ವರಿತವಾಗಿ ಶ್ರೀಮಂತರಾಗಲು ಬಯಸಿದರೆ ನಿಮ್ಮ ನಿಯಂತ್ರಣದಲ್ಲಿರುವ ಮತ್ತು ಲಕ್ಷಾಂತರ ಜನರನ್ನು ತಲುಪಬಲ್ಲಂತಹ ವ್ಯವಹಾರವೊಂದನ್ನು ರೂಪಿಸಿ. ವೇಗದ ಹಾದಿಯ ಫಾಸ್ಟ್ಲೇನ್ ರಹಸ್ಯವು ಒಂದು ನೈಜ ಸಮಸ್ಯೆಯನ್ನು ಪರಿಹರಿಸುವುದರಲ್ಲಿದೆ. ಹಾಗಾದರೆ ನಿಮ್ಮ ಆದಾಯವು ನಿರಂತರವಾಗಿ ಹರಿದುಬರುತ್ತಲೇ ಇರುತ್ತದೆ. ಇಲ್ಲವಾದರೆ ಎಂಜೆ ಡಿ ಮಾರ್ಕೊ ಹೇಳುವಂತೆ, ನೀವು ಇನ್ನೂ ಹಣಕ್ಕಾಗಿ ನಿಮ್ಮ ಸಮಯವನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದೀರಿ ಎಂದರ್ಥ. ಜಗತ್ತಿನ ಬಹುತೇಕ ಜನರು ತಮ್ಮ ಸಮಯವನ್ನು ಮಾರಾಟ ಮಾಡಿ ಪ್ರತಿಯಾಗಿ ವೇತನವನ್ನು ಪಡೆಯುತ್ತಾರೆ. ಆದರೆ ಸಮಯವು ಸೀಮಿತ ಸಂಪನ್ಮೂಲವಾಗಿದೆ. ದಿನಕ್ಕೆ 24 ಗಂಟೆಗಳಿಗಿಂತ ಹೆಚ್ಚು ಕಾಲ ಕೆಲಸ ಮಾಡಲು ಸಾಧ್ಯವಿಲ್ಲ. ಫಾಸ್ಟ್ ಲೇನ್ ನಮಗೆ ವಿಭಿನ್ನವಾದ ಆಲೋಚನಾ ವಿಧಾನವನ್ನು ಕಲಿಸುತ್ತದೆ. ಒಮ್ಮೆ ಹೂಡಿಕೆ ಮಾಡಿದ ನಂತರ ಪದೇ ಪದೇ ಆದಾಯವನ್ನು ತಂದುಕೊಡುವಂತಹ ಆಸ್ತಿಗಳನ್ನು ಸೃಷ್ಟಿಸಿ. ಇದು ವ್ಯವಹಾರ, ಮೊಬೈಲ್ ಆಪ್, ವೆಬ್ಸೈಟ್, ಆನ್ಲೈನ್ ಕೋರ್ಸ್, ಪುಸ್ತಕ ಅಥವಾ ಯಾವುದೇ ಡಿಜಿಟಲ್ ಉತ್ಪನ್ನವಾಗಿರಬಹುದು. ಶ್ರೀಮಂತರು ತಮ್ಮ ಸಮಯವನ್ನು ಆಸ್ತಿಗಳನ್ನಾಗಿ ಪರಿವರ್ತಿಸುತ್ತಾರೆ ಎಂದು ನಿಯಾ ಎಂ ಝಡಿಮಾರ್ ಹೇಳುತ್ತಾರೆ. ಬಡವರು ತಮ್ಮ ಸಮಯವನ್ನು ಸಂಬಳಕ್ಕಾಗಿ ವಿನಿಮಯ ಮಾಡಿಕೊಳ್ಳುತ್ತಲೇ ಇರುತ್ತಾರೆ. ಈ ಅಧ್ಯಾಯದ ಪ್ರಮುಖ ಪಾಠವೇನೆಂದರೆ, ನಿಮಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕಿದ್ದರೆ ನಿಮ್ಮ ಸಮಯವನ್ನು ಮಾರಾಟ ಮಾಡುವ ಬದಲು ನೀವು ಏನನ್ನಾದರೂ ಸೃಷ್ಟಿಸಬೇಕು. ಕೆಲವರು ಬಹಳ ಕಡಿಮೆ
ಅವಧಿಯಲ್ಲಿ ಲಕ್ಷಾಂತರ ಹಣವನ್ನು ಗಳಿಸುತ್ತಾರೆ. ಆದರೆ ಇನ್ನು ಕೆಲವರು ತಮ್ಮ ಜೀವನವಿಡೀ ಕಠಿಣ ಪರಿಶ್ರಮ ಪಟ್ಟರೂ ಸಂಕಷ್ಟದಲ್ಲೇ ಮುಂದುವರಿಯುತ್ತಾರೆ. ಎಂ.ಜೆ. ಡಿಮಾರ್ಕೋ ಹೀಗೆ ಹೇಳುತ್ತಾರೆ. ಇದಕ್ಕೆ ಉತ್ತರವು ಒಂದೇ ಪದದಲ್ಲಿದೆ: ಮೌಲ್ಯ, ವ್ಯಾಲ್ಯೂ. ನೀವು ಕೇವಲ ಒಬ್ಬ ವ್ಯಕ್ತಿಯ ಸಮಸ್ಯೆಯನ್ನು ಬಗೆಹರಿಸಿದರೆ ನಿಮ್ಮ ಗಳಿಕೆ ಸೀಮಿತವಾಗಿರುತ್ತದೆ. ಆದರೆ ಲಕ್ಷಾಂತರ ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವರಾದರೆ ನಿಮ್ಮ ಆದಾಯಕ್ಕೆ ಯಾವುದೇ ಮಿತಿ ಇರುವುದಿಲ್ಲ. ಅಮೆಜಾನ್, ಗೂಗಲ್, ನೆಟ್ಫ್ಲಿಕ್ಸ್ ಅಥವಾ ಉಬರ್ನಂತಹ ಕಂಪನಿಗಳ ಬಗ್ಗೆ ಯೋಚಿಸಿ. ಅವು ಲಕ್ಷಾಂತರ ಜನರ ಜೀವನವನ್ನು ಸುಲಭಗೊಳಿಸಿವೆ. ಸರಳವಾದ ಸಲಹೆಯೆಂದರೆ ಹಣದ ಬೆನ್ನಟ್ಟಬೇಡಿ, ಬದಲಿಗೆ ಜನರನ್ನು ನಿಮ್ಮತ್ತ ಸೆಳೆಯುವಂತಹ ಪರಿಹಾರವೊಂದನ್ನು ಸೃಷ್ಟಿಸಿ. ಈ ಅಧ್ಯಾಯದ ಅತ್ಯಂತ ಪ್ರಮುಖ ಪಾಠವೇನೆಂದರೆ, ಸಮಸ್ಯೆಯು ಎಷ್ಟೊಂದು ದೊಡ್ಡದಾಗಿರುತ್ತದೆಯೋ ಅದನ್ನು ಪರಿಹರಿಸುವ ವ್ಯಕ್ತಿಯ ಮಟ್ಟವು ಅಷ್ಟೇ ಉನ್ನತವಾಗಿರುತ್ತದೆ, ಹಾಗೂ ಒದಗಿಸಲಾಗುವ ಮೌಲ್ಯವು ಎಷ್ಟೊಂದು ಹೆಚ್ಚಾಗಿರುತ್ತದೆಯೋ ಸೃಷ್ಟಿ. ನೆನಪಿಡಿ, ಎಂ.ಜೆ. ಡಿಮಾರ್ಕೋ ಹೇಳುವಂತೆ, ಶ್ರೀಮಂತರು ಮತ್ತು ಬಡವರ ನಡುವಿನ ಅತಿ ದೊಡ್ಡ ವ್ಯತ್ಯಾಸವೆಂದರೆ ಅವರ ಆದಾಯವಲ್ಲ, ಬದಲಾಗಿ ಅವರ ಮನಸ್ಥಿತಿ. ಉದ್ಯೋಗಿಯೊಬ್ಬರು ಯಾವಾಗಲೂ ನನಗೆ ಎಷ್ಟು ಸಂಬಳ ಸಿಗುತ್ತದೆ ಎಂದು ಕೇಳಿದರೆ, ಮಾಲೀಕರೊಬ್ಬರು ನಾನು ಎಷ್ಟು ಜನ ಸಮಸ್ಯೆಗಳನ್ನು ಬಗೆಹರಿಸಬಲ್ಲೆ ಎಂದು ಕೇಳುತ್ತಾರೆ. ಉದ್ಯೋಗಿಯು ತನ್ನ ಭವಿಷ್ಯಕ್ಕಾಗಿ ಕಂಪನಿಯನ್ನೇ ಅವಲಂಬಿಸಿರುತ್ತಾನೆ, ಆದರೂ ಹೆಚ್ಚಿನ ಜವಾಬ್ದಾರಿಯೊಂದಿಗೆ ದೊಡ್ಡ ಪ್ರತಿಫಲವೂ ಸಿಗುತ್ತದೆ ಎಂಬ ಅರಿವಿನಿಂದಾಗಿ ಅಪಾಯಗಳನ್ನು ಎದುರಿಸಲು ಅವನು ಹಿಂಜರಿಯುವುದಿಲ್ಲ. ಎಂ.ಜೆ. ಡಿಮಾರ್ಕೋ ಹೇಳುವಂತೆ, ನೀವು ಯಾವಾಗಲೂ ಇತರರ ಕನಸುಗಳಿಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಸ್ವಂತ ಕನಸುಗಳಿಗಾಗಿ ಸಮಯವನ್ನು ಕಂಡುಕೊಳ್ಳಲು ನಿಮಗೆ ಎಂದಿಗೂ ಸಾಧ್ಯವಾಗುವುದಿಲ್ಲ. ಫಾಸ್ಟ್ಲೇನ್ ನಮಗೆ ಕಲಿಸುವುದೇನೆಂದರೆ, ನಮ್ಮ ಕೌಶಲಗಳನ್ನು ಕೇವಲ ಉದ್ಯೋಗ ಪಡೆಯಲು ಮಾತ್ರವಲ್ಲ, ಬದಲಿಗೆ ಒಂದು ಆಸ್ತಿಯನ್ನು ಕಟ್ಟಲು ಬಳಸಬೇಕು. ನೀವು ಮಾಲೀಕರಾದಾಗ ನಿಮ್ಮ ಆದಾಯವನ್ನು ನಿರ್ಧರಿಸುವುದು ನಿಮ್ಮ ಸ್ವಂತ ನಿರ್ಧಾರ. ನೆನಪಿಡಿ, ಒಬ್ಬ ಉದ್ಯಮಿಯಂತೆ ಯೋಚಿಸಲು ಪ್ರಾರಂಭಿಸಿ. ಶ್ರೀಮಂತರು ಕೇವಲ ಉದ್ಯೋಗಗಳನ್ನು ಹುಡುಕುವುದಿಲ್ಲ, ಅವರು ಅವಕಾಶಗಳನ್ನು ಸೃಷ್ಟಿಸುತ್ತಾರೆ, ಮತ್ತು ಅವರು ಸೃಷ್ಟಿಸುವ ಮೌಲ್ಯಕ್ಕಾಗಿ ಜಗತ್ತು ಅವರಿಗೆ ಪ್ರತಿಫಲ ನೀಡುತ್ತದೆ. ಹೆಚ್ಚಿನ ಜನರು ತಮ್ಮ ಜೀವನದ ಬಹುಭಾಗವನ್ನು ಕೇವಲ ಕಾಯುತ್ತಲೇ ಕಳೆಯುತ್ತಾರೆ, ಅಂದರೆ ಸೂಕ್ತ ಸಮಯಕ್ಕಾಗಿ, ಹೆಚ್ಚಿನ ಹಣಕ್ಕಾಗಿ ಅಥವಾ ಇನ್ನೊಬ್ಬರ ಅನುಮತಿಗಾಗಿ ಕಾಯುತ್ತಿರುತ್ತಾರೆ. ಆದರೆ ಪರಿಪೂರ್ಣ ಸಮಯ ಎಂಬುದು ಎಂದಿಗೂ ಬರುವುದಿಲ್ಲ ಎಂದು. ಇಂದು ಮಿಲಿಯನೇರ್ಗಳಾಗಿರುವವರು ತಮ್ಮ ಬಳಿ ಗಮನಾರ್ಹ ಪ್ರಮಾಣದ ಹಣವಾಗಲಿ ಅಥವಾ ಅನುಭವವಾಗಲಿ ಇಲ್ಲದಿದ್ದಾಗಲೇ ತಮ್ಮ ಪ್ರಯಾಣವನ್ನು ಆರಂಭಿಸಿದ್ದರು. ಅವರಲ್ಲಿದ್ದ ಏಕೈಕ ಬಲವೆಂದರೆ ಕಾರ್ಯಪ್ರವೃತ್ತರಾಗುವ ನಿರ್ಧಾರ. ಆ ನಿರ್ಧಾರವು ಅಂತಹವರಿಗಾಗಿ. ಕೇವಲ ಆಲೋಚನೆ ಮಾಡುವುದಕ್ಕಿಂತ ಕಾರ್ಯರೂಪಕ್ಕೆ ತರುವತ್ತ ಹೆಚ್ಚು ಗಮನ ಹರಿಸಿ, ಏಕೆಂದರೆ ಆಲೋಚನೆಗಳು ವಾಸ್ತವಿಕ ರೂಪ ಪಡೆಯುವವರೆಗೂ ನಿಷ್ಪ್ರಯೋಜಕವಾಗಿರುತ್ತವೆ. ನೀವು ಕಾರ್ಯಪ್ರವೃತ್ತರಾಗುವುದನ್ನು ಮುಂದೂಡುವ ಪ್ರತಿಯೊಂದು ದಿನವೂ ನಿಮ್ಮನ್ನು ನಿಮ್ಮ ಕನಸುಗಳಿಂದ ಇನ್ನಷ್ಟು ದೂರ ಕೊಂಡೊಯ್ಯುತ್ತದೆ. ಎಂ.ಜೆ. ಡಿಮಾರ್ಕೋ ಹೇಳುವಂತೆ, ಕೇವಲ ಜ್ಞಾನದಿಂದಲ್ಲ, ಬದಲಾಗಿ ಅದನ್ನು ಕಾರ್ಯರೂಪಕ್ಕೆ ತರುವುದರಿಂದಲೇ ಯಶಸ್ಸು ಲಭಿಸುತ್ತದೆ. ನೀವು ಉದ್ಯಮವೊಂದನ್ನು ಆರಂಭಿಸಲು ಬಯಸಿದರೆ ಇಂದೇ ಮೊದಲ ಹೆಜ್ಜೆ ಇಡಿ. ನೀವು ಹೊಸ ಕೌಶಲವೊಂದನ್ನು ಕಲಿಯಲು ಬಯಸಿದರೆ ಇಂದೇ ಪ್ರಾರಂಭಿಸಿ. ನೆನಪಿಡಿ, ಎಂದಿಗೂ ಕಾರ್ಯರೂಪಕ್ಕೆ ಬಾರದ ಭವ್ಯವಾದ ಯೋಜನೆಗಿಂತ ಒಂದು ಸಣ್ಣ ಕ್ರಿಯೆಯೇ ಯಾವಾಗಲೂ ಉತ್ತಮ. ಈ ಅಧ್ಯಾಯದ ಪ್ರಮುಖ ಪಾಠವಿದು: ಕೇವಲ ನಿಮ್ಮ ಕನಸುಗಳಿಗಾಗಿ ಕಾಯಬೇಡಿ, ಇಂದೇ ಅವುಗಳನ್ನು ಸಾಕಾರಗೊಳಿಸಲು ಪ್ರಾರಂಭಿಸಿ. ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳುವರೇ ಯಶಸ್ಸನ್ನು ಪಡೆಯುತ್ತಾರೆ. ಶ್ರೀಮಂತರಾಗುವುದು ಕೇವಲ ಅದೃಷ್ಟದ ವಿಷಯವೇ? ಎಂ.ಜೆ. ಡಿಮಾರ್ಕೋ ಹೇಳುವುದೇನೆಂದರೆ, ಇಲ್ಲ, ಸಂಪತ್ತು ಎಂಬುದು ನಿಮ್ಮ ನಿರ್ಧಾರಗಳ ಮೂಲಕ ನೀವು ಪ್ರತಿದಿನ ಮಾಡುವ ಆಯ್ಕೆಯಾಗಿದೆ. ನೀವು ತಕ್ಷಣದ ತೃಪ್ತಿಗಿಂತ ನಿಮ್ಮ ಭವಿಷ್ಯಕ್ಕೆ ಆದ್ಯತೆ ನೀಡಿದಾಗ, ಹೊಸ ಕೌಶಲ್ಯಗಳನ್ನು ಕಲಿಯುವಾಗ, ಮೌಲ್ಯವನ್ನು ಸೃಷ್ಟಿಸುವಾಗ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳುವ ಧೈರ್ಯವನ್ನು ಒಟ್ಟುಗೂಡಿಸುವಾಗ ನೀವು ಫಾಸ್ಟ್ಲೇನ್ಗೆ ಹತ್ತಿರವಾಗುತ್ತೀರಿ. ಆದರೆ ನೀವು ಮನ್ನಿಸುವಿಕೆಯನ್ನು ಮಾಡಿದರೆ, ಇತರರನ್ನು ದೂಷಿಸಿದರೆ ಅಥವಾ ಸರಿಯಾದ ಕ್ಷಣಕ್ಕಾಗಿ ಕಾಯುತ್ತಿದ್ದರೆ, ನೀವು ಇಂದು ತೆಗೆದುಕೊಳ್ಳುವ ಒಂದೇ
ಒಂದು ಸರಿಯಾದ ನಿರ್ಧಾರವು ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಲ್ಲದು. ಒಂದೇ ನಗರದಲ್ಲಿ ವಾಸಿಸುವ ಇಬ್ಬರು ವ್ಯಕ್ತಿಗಳ ಜೀವನವು ಸಂಪೂರ್ಣವಾಗಿ ಭಿನ್ನವಾಗಿರಬಹುದು. ಇತರರಿಗೆ ಕಷ್ಟಗಳು ಕಾಣುವಲ್ಲಿ ಫಾಸ್ಟ್ ಲೇನ್ ಉದ್ಯಮಿಗೆ ಮಾತ್ರ ವ್ಯಾಪಾರದ ಅವಕಾಶ ಕಾಣಿಸುತ್ತದೆ. ಎಂಜೆ ಡಿಮಾರ್ಕೊ ಹೇಳುವಂತೆ, ನೀವು ಪ್ರತಿದಿನ ನಿಮ್ಮನ್ನು ಸುಧಾರಿಸಿಕೊಳ್ಳುತ್ತಾ, ಹೊಸ ಕೌಶಲಗಳನ್ನು ಕಲಿಯುತ್ತಾ ಮತ್ತು ಮೌಲ್ಯವನ್ನು ಸೃಷ್ಟಿಸುತ್ತಾ ಸಾಗುತ್ತಿದ್ದರೆ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂದರ್ಥ. ನೆನಪಿಡಿ, ಸಂಪತ್ತು ಒಂದೇ ದಿನದಲ್ಲಿ ರೂಪುಗೊಳ್ಳುವುದಿಲ್ಲ, ಆದರೆ ಪ್ರತಿದಿನ ಇಡುವ ಹೆಜ್ಜೆಗಳು. ಫಾಸ್ಟ್ಲೇನ್ ಕೇವಲ ಕನಸು ಕಾಣುವವರಿಗಾಗಿ ಅಲ್ಲ, ಬದಲಿಗೆ ತಮ್ಮ ಕನಸುಗಳನ್ನು ನನಸಾಗಿಸಲು ಪ್ರತಿದಿನ ಶ್ರಮಿಸುವವರಿಗಾಗಿ ಇದೆ. ಈ ಅಧ್ಯಾಯದ ಪ್ರಮುಖ ಪಾಠವೇನೆಂದರೆ, ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡರೆ ನಿಮ್ಮ ನಿರ್ಧಾರಗಳು ಬದಲಾಗುತ್ತವೆ, ಮತ್ತು ನಿಮ್ಮ ನಿರ್ಧಾರಗಳು ಬದಲಾದಾಗ. ಹಾಗಾದರೆ ಸ್ನೇಹಿತರೆ, ಇದು ಎಂಜೆ ಡೆಮಾರ್ಕೊ ಅವರ ವಿಶ್ವಪ್ರಸಿದ್ಧ ಪುಸ್ತಕವಾಗಿತ್ತು. ಈ ಪುಸ್ತಕದ ದೊಡ್ಡ ಸಂದೇಶವೆಂದರೆ, ಶ್ರೀಮಂತರಾಗುವ ಮಾರ್ಗವು ಕೇವಲ ಕಠಿಣ ಪರಿಶ್ರಮದ ಮೂಲಕವಲ್ಲ, ಸರಿಯಾದ ಆಲೋಚನೆ, ಸರಿಯಾದ ನಿರ್ಧಾರಗಳು ಮತ್ತು ನೀವು ನಿಮ್ಮ ಸಮಯವನ್ನು ಮಾರಾಟ ಮಾಡುವುದನ್ನು ಮುಂದುವರಿಸಿದರೆ ನಿಮ್ಮ ಆದಾಯವು ಯಾವಾಗಲೂ ಸೀಮಿತವಾಗಿರುತ್ತದೆ. ಆದರೆ ನೀವು ಸ್ವತ್ತುಗಳನ್ನು ನಿರ್ಮಿಸಿದರೆ, ನೀವು ಒಂದು ವ್ಯವಹಾರವನ್ನು ಕಟ್ಟಿ ಲಕ್ಷಾಂತರ ಜನರ ಸಮಸ್ಯೆಗಳನ್ನು ಬಗೆಹರಿಸಿದರೆ, ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನೆನಪಿಡಿ, ಆರ್ಥಿಕ ಸ್ವಾತಂತ್ರ್ಯವು ಅದೃಷ್ಟದ ಆಟವಲ್ಲ, ಅದು ನಿಮ್ಮ ಆಯ್ಕೆಯ ಫಲಿತಾಂಶವಾಗಿದೆ. ಇಂದು ತೆಗೆದುಕೊಳ್ಳುವ ಒಂದು ಸರಿಯಾದ ನಿರ್ಧಾರವು ನಿಮ್ಮ ಮುಂದಿನ 10 ವರ್ಷಗಳನ್ನೇ ಬದಲಾಯಿಸಬಲ್ಲದು. ನೀವು ವೇಗದ ಹಾದಿಯನ್ನು ಫಾಸ್ಟ್ ಲೇನ್ ಆರಿಸಿಕೊಂಡರೆ ಕೇವಲ ಹಣವನ್ನು ಗಳಿಸುವುದಲ್ಲದೆ ನಿಮ್ಮ ಸಮಯ, ಸ್ವಾತಂತ್ರ್ಯ ಮತ್ತು ಜೀವನವನ್ನು ಮರಳಿ ಪಡೆಯುತ್ತೀರಿ. ಈ ಪುಸ್ತಕದ ಸಾರಾಂಶವು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಬುಕ್ಸ್ ರೇಡರ್ ಹಬ್ಗೆ ಚಂದಾದಾರರಾಗಲು ಸಬ್ಸ್ಕ್ರೈಬ್ ಮರೆಯಬೇಡಿ. ಇಲ್ಲಿ ಪುಸ್ತಕಗಳನ್ನು ಕೇವಲ ಓದಲಾಗುವುದಿಲ್ಲ, ಬದಲಿಗೆ ಜೀವನವನ್ನು ಪರಿವರ್ತಿಸಿಕೊಳ್ಳುವ ದೃಷ್ಟಿಯಿಂದ ಅವುಗಳನ್ನು ಅರ್ಥಮಾಡಿಕೊಳ್ಳಲಾಗುತ್ತದೆ.